ನಮಗೆ ಜೀವನ ತುಂಬ ಕಷ್ಟ ಆಗಿದೆ. ಇವಾಗ ಏನಿದೆ ಅಂದರೆ ಮನೇಲೂ ಗ್ಯಾಸ್ ಸಿಗ್ತಾ ಇಲ್ಲ, ಮನೆ ಗ್ಯಾಸು ಸಿಗ್ತಾ ಇಲ್ಲ, ಹೊರಗಡೆ ದುಡಿಯೋದಕ್ಕೂ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗಿದೆ ಜೀವನ. ಇವಾಗ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಮಕ್ಕಳನ್ನ ಓದಿಸೋಕ್ಕೋಸ್ಕರ ನಮ್ಮದೊಂದು ಗಾಡಿ ಅಡ ಇಟ್ಟಿದ್ದೀವಿ. ಆ ಗಾಡಿ ಬಿಡಿಸ್ಕೊಂಡು ಬೇರೆ ಗಾಡಿ ತೊಗೊಂಡು ಬಿಡಿಸ್ಕೊಂಡು ಇದು ಮಾಡಬೇಕು ಅಂತ ಇದು ಮಾಡ್ದೋ. ಇವಾಗ ದುಡಿಯೋಕ್ಕೂ ನಮ್ಗೆ ಅವಕಾಶ ಇಲ್ಲ ಹೆಣ್ಮಕ್ಳಿಗೆ. ನಾವು ತುಂಬ ಕಷ್ಟದಿಂದ ಇದು ಮಾಡ್ತಾ ಇದ್ದೀವಿ. ಲೋನ್ ಕಟ್ಟಬೇಕು, ನಾವು ಆಟೋದು ನಾವು ಬಾಡಿಗೆ ಕಟ್ಟಬೇಕು. ಆಮೇಲೆ ನಮ್ಮದು ಇನ್ನು ಬೇರೆ ಬೇರೆ ಇದಿರ್ತವೆ, ಅದೆಲ್ಲ ಇದು ಮಾಡಬೇಕು. ತುಂಬ ಕಷ್ಟ ಆಗ್ತಿದೆ ಸರ್ ಲೈಫು. ನಾವು ಗೌರ್ಮೆಂಟ್ಗೆ ಕೇಳ್ತಾ ಇರೋದು, ನಮಗೆ ದುಡ್ಡು ಬೇಡ, ನಮಗೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಗ್ಯಾಸ್ ಕೊಡಿ. ನಾವು ದುಡ್ದು ನಾವು ಸಂಪಾದನೆ ಮಾಡ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಆಟೋ ಡ್ರೈವರ್ಗಳಿಗೆ ತುಂಬ ಇದು ಮಾಡ್ತಾ ಇದ್ದೀರಾ, ನೀವು ಕೇರ್ಲೆಸ್ ಮಾಡ್ತಾ ಇದ್ದೀರಾ. ಆಟೋ ಡ್ರೈವರ್ ಪರವಾಗಿ ಯಾವ ಗೌರ್ಮೆಂಟು ಕೂಡ ಬರ್ತಾ ಇಲ್ಲ, ಇವತ್ತು ಯಾರೂ ಕೂಡ ಬರ್ತಾ ಇಲ್ಲ ಸರ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಕೊಡೋ ಸಂಬಳಕ್ಕೆ ಅವ್ರ ಹತ್ರ ಬೈಸ್ಕೊಂಡು ಮಾಡಬೇಕು. ಇದು ಹಂಗಲ್ವಲ್ಲ ಸರ್. ನಮಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ನಮಗೆ ಯಾರು ಯಾವುದೇ ವಿಷಯದಲ್ಲಾದ್ರೂ ಬೈಯೋರಿರಲ್ಲ, ಏನಿರಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದ್ಬಿಟ್ಟು ನಾವು ಇದೇ ಡಿಪಾರ್ಟ್ಮೆಂಟ್ ಆರಿಸ್ಕೊಂಡಿದ್ದೀವಿ ಸರ್.